ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 471ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವನು ಅಂಗದನ ನೇತೃತ್ವದಲ್ಲಿ ಜಾಂಬವಂತ ಹನುಮಾನ ಒಳಗೊಂಡ ಮಹಾಪರಾಕ್ರಮಿ ವಾನರ ವೀರರನ್ನು ಅವನ ಗುಂಪಿನಲ್ಲಿ ಸೇರಿಸಿರ್ತಾನೆ. ಅವರ ನೇತೃತ್ವವನ್ನು ಅಂಗದನಿಗೆ ಕೊಟ್ಟಿರ್ತಾನೆ. ಅವರಿಗೆ ಜಂಬೂ ದ್ವೀಪದ ದಕ್ಷಿಣ ಪ್ರದೇಶಗಳಲ್ಲಿ, ಪರ್ವತ ಪ್ರದೇಶಗಳಲ್ಲಿ, ನದಿ ಕೊಳ್ಳಗಳಲ್ಲಿ, ಸಮುದ್ರ ದಂಡೆಗಳಲ್ಲಿ, ಮಹಾಸಾಗರದ ದಡದಲ್ಲಿ ಸೀತೆ ಮತ್ತು ರಾವಣ ಇವರ ತಾಣವನ್ನು ಹುಡುಕಲಿಕ್ಕೆ ಮಾರ್ಗಸೂಚಿಯನ್ನು ಕೊಡ್ತಾನೆ. ಮುಂದೆ ವಿಂಧ್ಯ ಪರ್ವತದಿಂದ ಮುಂದೆ ಬಂದು ದಂಡಕಾರಣ್ಯ ದಾಟಿ ಕಿಷ್ಕಿಂದಂತೂ ಅಲ್ಲೇ ಬರ್ತಿದೆ. ಕಿಷ್ಕಿಂದ ದಾಟಿದ ನಂತರ ಮಹಿಷಕ ಅಂತ ಬರ್ತೀವಿ. ಅಂದರೆ ಇವತ್ತಿನ ಹಳೆ ಮೈಸೂರು ಏನು ಬರ್ತದಲ್ಲ, ಹೆಚ್ಚು ಕಡಿಮೆ ಅದು ಇದರದ್ದು ಮಧುಗಿರಿ ಏನಿದೆಯಲ್ಲ, ಇವತ್ತಿನ ಮಧುಗಿರಿ, ಆ ಕಡೆಯಿಂದ ಹಿಡ್ಕೊಂಡು ತುಮಕೂರು ಇದೆಲ್ಲ ಸೇರಿಕೊಂಡೇ ಹೆಚ್ಚು ಕಡಿಮೆ ಚಾಮರಾಜನಗರದಿಂದ ಬೆಟ್ಟ ಇದೆ ನೋಡ್ರಿ, ಬೆಟ್ಟದ ಸಾಲೆಗಳನ್ನು ದಾಟಿ ಕೆಳಗಿನ ತನಕ ಅಂದರೆ ಇದರಿಂದ ಕೊಯಮತ್ತೂರುವರೆಗೆ ಇದು ದಕ್ಷಿಣದ ಒಂದು ಹೇಳ್ತಾ ಇದ್ದಾಗ ಕಾವೇರಿ ಎಲ್ಲ ನದಿಗಳನ್ನು ದಾಟಿ ನರ್ಮದ ದಾಟೋದಾಯಿತು, ಗೋದಾವರಿ ಆಯಿತು, ಮಹಾನದಿ ಆಯಿತು, ಮುಂದೆ ಕೃಷ್ಣ ಆಯಿತು, ಕಾವೇರಿದು ಬರ್ತಿದೆ. ಕಾವೇರಿ ನದಿ ಬಗ್ಗೆ ಹೇಳ್ತಾರೆ. ಕಾವೇರಿಗೆ ನದಿಗೆ ದಿನನಿತ್ಯ ಮುಂಜಾನೆ ಅಪ್ಸರೆಯರು ಸ್ನಾನಕ್ಕೆ ಬರ್ತಾರೆ ಅಂತ ಹೇಳಿ ಆ ಒಂದು ಮಹಿಷಕ ಪ್ರದೇಶದ ವರ್ಣನೆ ಮಾಡ್ತಾರೆ. ಈ ಮಹಿಷಕ ಪ್ರದೇಶದ ರಾಜ ಯಾರಂದ್ರೆ ಇದು ದಾನವರ ವಿಶ್ವಕರ್ಮ ಯಾರಂದ್ರೆ ಮಾಯಾನ ಮಕ್ಕಳೇ ದುಂದುಬಿ ಮತ್ತು ಮಾಯಾವಿ. ಈಗಾಗಲೇ ವಾಲಿ ಪ್ರಸಂಗ ಬಂದಾಗ ಅವರಿಬ್ಬರೂ ಅಂದರೆ ಮಾಯಾನ ಮಕ್ಕಳನ್ನು ಮಾಯಾವಿ ಮತ್ತು ದುಂದುಬಿಯನ್ನು ವಾಲಿ ವಧೆ ಮಾಡಿದ್ದ ಪ್ರಸಂಗಗಳನ್ನು ತಮ್ಮ ಮುಂದೆ ಹಂಚ್ಕೊಂಡೇನೆ. ಅದು ಮಹಿಷಕ ಪ್ರದೇಶದ್ದು. ಮುಂದೆ ಇನ್ನೊಂದಿಲ್ಲಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಆ ಮಾಯಾನ ಮಗಳೇನಿರ್ತಾಳೆ ಆಕೆಗೆ ಇಬ್ಬರು ಹೆಣ್ಣಂದಿರು, ಅವನಿಗೆ ಇಬ್ಬರು ಹೆಣ್ಣಂದಿರು. ಹೇಮ ಅನ್ನೋ ಹೆಸರಿನ ಅಪ್ಸರೆಯನ್ನು ಮದುವೆಯಾಗಿರ್ತಾನೆ. ಭಾಳ ದಿನ ಗವಿಯಲ್ಲಿನೇ ಇರ್ತಾನೆ, ಅವ್ರ ಗವಿಯಲ್ಲಿ ಇರ್ತಾನೆ. ಅವ್ರಿಗೊಂದು ಮಗು ಜನಿಸಿರ್ತದೆ. ಅದೇ ಮಗುವನ್ನು ಮಂಡೋದರಿಯನ್ನು ರಾವಣ ಮದುವೆಯಾಗಿರ್ತಾನೆ. ಇದರರ್ಥ ಇಷ್ಟೇ ಅಲ್ಲ, ಲಂಕೆ ಮತ್ತು ಈಗ ನಮ್ಮ ಮೈಸೂರಿಗೆ ಇದೆಯಲ್ಲ, ಇದಕ್ಕೊಂದು ನೆಂಟಸ್ಥಾನ ಇತ್ತು. ಅದು ಅವ್ರದ್ದು ಮಾವನ ಪ್ರದೇಶವಾಗಿತ್ತು. ಈ ವಾನರರು ಏನು ಮಾಡ್ತಾರಂದ್ರೆ, ಹುಡುಕುವಂಥ ದಕ್ಷಿಣತ್ತ ಬರ್ತಾ ಇದ್ದಾಗ ಕಾವೇರಿ ನದಿ ತನಕ ಬರ್ತಾರೆ. ಅಂದರೆ ಮಹಿಷಕ ಪ್ರದೇಶದಲ್ಲಿ ಹುಡುಕ್ತಾರೆ. ಅದನ್ನೇ ಮುಂದುವರಿಸಿ ವಲಯ ಪರ್ವತ ಅಂದರೆ ಈಗಿನ ಪಶ್ಚಿಮ ಘಟ್ಟಗಳು. ವಲಯ ಪರ್ವತದ ಶಿಖರದಲ್ಲಿ ಅಗಸ್ತ್ಯ ಮುನಿಗಳ ಆಶ್ರಮ ಇದೆ. ಅಗಸ್ತ್ಯರಿಂದ ಅಪ್ಪಣೆ ಪಡೆದು ಮುಂದೆ ಸಾಗಿದರೆ ತಾಮ್ರಪರ್ಣಿ ನದಿ ಸಿಗುವುದು. ದಕ್ಷಿಣದಾಗ ಈ ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕಾಗಿ ಅಗಸ್ತ್ಯ ಮುನಿಗಳು ಆಶ್ರಮ ಕಟ್ಟ್ಯಾರೆ. ನೀವು ಅಲ್ಲಿ ಆ ಜಾಗದಾಗ ಹೋದ್ರಂದ್ರೆ ಮೊದಲು ನೀವು ಅಗಸ್ತ್ಯ ಮುನಿಯಿಂದ ಪರವಾನಗಿಯನ್ನು ಪಡಿಬೇಕು, ಅಪ್ಪಣೆಯನ್ನು ಪಡೆದು ಮುಂದೆ ಸಾಗಿರಿ. ಆ ಒಂದು ವಲಯ ಅಂದರೆ ಈಗಿನ ಪಶ್ಚಿಮ ಘಟ್ಟದಲ್ಲಿ ವಾಸವಿರುವಂಥ ಅವ್ರದ್ದು ಆಶ್ರಮದಿಂದ ದಾಟಿ ಮುಂದೆ ಹೋದ ತಕ್ಷಣ ನಿಮಗೆ ಇದು ತಾಮ್ರಪರ್ಣಿ ನದಿ ಸಿಗ್ತದೆ. ತಾಮ್ರಪರ್ಣಿ ಇವತ್ತಿಂದ ತಮಿಳುನಾಡಿನಲ್ಲಿ ಹರಿತಿದೆ. ಅದು ಹೋಗಿ ಆ ಕಡೆಗೆ ಬೇ ಆಫ್ ಬೆಂಗಾಲನ್ನು ಸೇರ್ತಿ. ಇವತ್ತು ಆ ನದಿ ಇದೆ. ಮುಂದುವರೆದು ಹೇಳ್ತಾರೆ ಅವರು, ಶ್ರೀಗಂಧ ಮರಗಳು, ನಡುಗಡ್ಡೆಗಳು, ಮೊಸಳೆಗಳು ಅಲಂಕರಿಸಿ ಅವು ತಾಮ್ರಪರ್ಣಿ ನದಿ ದಡಗಳನ್ನು. ತಾಮ್ರಪರ್ಣಿ ನದಿಯೇ ಸುತ್ತು ದಂಡಿಗೇನಿದೆ, ಶ್ರೀಗಂಧದ ಗಿಡಗಳಿವೆ ಸಾಕಷ್ಟು. ನದಿಯಲ್ಲಿ ಅಲ್ಲಲ್ಲಿ ನಡುಗಡ್ಡೆಗಳಿವೆ. ಆ ನದಿಯಲ್ಲಿ ವಿಶೇಷವಾಗಿ ಮೊಸಳೆಗಳ ಸಂಖ್ಯೆ ಜಾಸ್ತಿ ಇದೆ. ಇವುಗಳಿಂದ ತುಂಬಿಕೊಂಡಂತಹ ತಾಮ್ರಪರ್ಣಿ ನದಿ. ತಾಮ್ರಪರ್ಣಿ ಓಡೋಡಿ ಸೇರುವಳು ಸಾಗರ, ಸೇರಿದಂತೆ ಯುವ ಪ್ರೇಯಸಿ ಪ್ರೀತಮನ. ಮತ್ತು ಇಲ್ಲಿ ಅಲಂಕಾರ. ತಾಮ್ರಪರ್ಣಿ ಓಡೋಡಿ ಹೋಗಿ ಹರಿದು ಹೋಗಿ ಈ ಸಾಗರವನ್ನು, ಬಂಗಾಳ ಉಪಸಾಗರವನ್ನು ಸೇರ್ತಿದೆಯಲ್ಲ, ಅದು ವಾಲ್ಮೀಕಿಗೆ ಹ್ಯಾಂಗೆ ಕಾಣ್ತಿದೆ ಅಂದರೆ
ಯಾವ ರೀತಿ ಪ್ರೀತಮನ ಕಂಡು ಪ್ರೇಯಸಿ ಓಡೋಡಿ ಹೋಗಿ ಅವನು ಸೇರಿದಳ, ಹಾಗೆ ಈ ತಾಮ್ರಪರ್ಣಿ ನದಿ ಓಡಿ ಹೋಗಿ ಸಾಗರವನ್ನು ಸೇರ್ತಿದೆ. ಓ ವಾನರರೇ, ಮಹಾಸಾಗರ ದಡದಿ ಕಡಿದಾದ ಮಹೇಂದ್ರ ಪರ್ವತವಿದೆ. ಅದೇ ಒಂದು ಪ್ರದೇಶದಲ್ಲಿ ಎತ್ತರವಾದಂಥ ಒಂದು ಬೆಟ್ಟವಿದೆ, ಪರ್ವತ ಇದೆ. ಅದರ ಹೆಸರು ಮಹೇಂದ್ರಗಿರಿ. ಇವತ್ತು ಅದು ನಮ್ಮ ತಮಿಳುನಾಡಿನಲ್ಲಿ ಇದೆ, ನೋಡಲಿಕ್ಕೆ ಸಿಗ್ತಿದೆ. ಪರ್ವತವಿದೆ. ಶ್ರೇಷ್ಠೋತ್ತಮ ಪರ್ವತ, ಅದು ಪರ್ವತಗಳಲ್ಲೇ ಶ್ರೇಷ್ಠವಾದಂಥ ಪರ್ವತ. ಹತ್ತಿರವೇ ಪಾಂಡ್ಯ ರಾಜ್ಯದ ದಿವ್ಯ ಹೇಮ ಅಲಂಕೃತ ದ್ವಾರದಾಚೆ ದಕ್ಷಿಣದಲ್ಲಿ ಕಾಣುವುದು ಮಹಾಸಾಗರ. ಹೇಮ ಪರ್ವತ, ಮಹೇಂದ್ರ ಪರ್ವತ ಏನಿದೆಯಲ್ಲ, ಮಹೇಂದ್ರ ಪರ್ವತ ಅಥವಾ ಹೇಮಗಿರಿಣು ಅಂತ ಕರೀತಾರೆ. ಅದರಿಂದ ಮುಂದೆ ಹೋದರೆ ಒಂದು ದ್ವಾರ ಇದೆ. ಆ ದ್ವಾರದ ಆಚೆ ಕಡೆಗೇ ಪಾಂಡ್ಯ ರಾಜ್ಯದ ದ್ವಾರ ಇದೆ. ಇದು ಪಾಂಡ್ಯ ಅಂದರೆ ಪ್ರೀ ಹಿಸ್ಟಾರಿಕ್ ಪಾಂಡ್ಯಗಳಿವರು. ಆ ದ್ವಾರ ಇದೆ. ಆ ದ್ವಾರದ ದಾಟ ನಂತರ ನಮಗೇನು ಕಾಣಿಸ್ತಿದೆ ಅಂದರೆ ಮಹಾಸಾಗರ ಕಾಣಿಸ್ತಿದೆ, ಅಂದರೆ ಇವತ್ತಿನ ಬಂಗಾಳ ಸಾಗರ ಕಾಣಿಸ್ತಿದೆ. ರಾಜ್ಯ ಪರ್ವತ ಮೂಲೆ ಮೂಲೆಗಳಲ್ಲಿ ಹುಡುಕಿರಿ ಸೀತೆ ಮತ್ತು ರಾವಣ. ಅಲ್ಲಿ ನಿಮ್ಮ ದಾರಿ ಮಧ್ಯಕ್ಕೆ ಎಡಕ್ಕೆ ಬಲಕ್ಕೆ ಮುಂದೆ ಯಾವ್ಯಾವ ಪರ್ವತಗಳು ಬರ್ತಾವ, ಗವಿಗಳು ಬರ್ತಾವ, ಶಿಖರಗಳು ಬರ್ತಾವ, ಒಂದನ್ನು ಬಿಡಬೇಡ್ರಿ. ಅಡ್ಡಾಡಿ ಮೂಲೆ ಮೂಲೆ ಹುಡುಕಿ ರಾವಣ ಮತ್ತು ಸೀತೆಯ ಸುಳುವನ್ನು ಕಂಡುಹಿಡಿರಿ ಅಂತ ಹೇಳ್ತಾರೆ. ಜಗಜಗಿಸುವ ದ್ವೀಪ ಇದೆ ಮಹೇಂದ್ರ ಪರ್ವತದ ಕಡಲಾಚೆ. ಈಚೆ ಕಡೆ ಮಹೇಂದ್ರಗಿರಿ ಪರ್ವತ ಇದೆ. ಆ ಮಹೇಂದ್ರಗಿರಿ ಪರ್ವತದ ಮುಂದೆ ವಿಶಾಲವಾದ ಜಲರಾಶಿ ಸಾಗರ ಇದೆ. ಆ ಸಾಗರದ ಆಚೆಗೆ ನಡುವ ಒಂದು ಜಗಜಗಿಸುವ ದ್ವೀಪವಿದೆ. ಆ ಜಗಜಗಿಸುವ ದ್ವೀಪ ಯಾವುದಂದರೆ ಲಂಕಾದ್ವೀಪ. ಅದಕ್ಕೆ ಲಂಕಾ ನಗರಿ ರಾಜ್ಯ ಅಂತ ಕರೀತಾರೆ. ಇಟ್ ವಾಸ್ ಆಲ್ಸೋ ಏನಪ್ಪ ಅಂದರೆ ಇದದು ಸ್ಟೇಟ್ ಸಿಟಿ. ಅದು ಕೂಡ ಒಂದು ಸ್ಟೇಟ್ ಸಿಟಿನಾಗಿತ್ತು. ಲಂಕಾಗಿರಿ ರಾಜ್ಯ ಅಂತ ಹೇಗೆ ನಾವು ಅಯೋಧ್ಯ ರಾಜ್ಯ ಅಂತ ಕರಿತೀವಲ್ಲ, ಹಂಗದು ಲಂಕಾಗಿರಿ ರಾಜ್ಯವಾಗಿತ್ತು. ಅದೊಂದು ಜಗಜಗಿಸುವ ದೀಪವಾಗಿತ್ತು. ಅದು ನಿಮಗೆ ಕಾಣ್ತಿದೆ ಅಂತ ಹೇಳಿ. ಇವತ್ತು ನೀವು ಈ ಕಡೆಯಿಂದ ಎತ್ತರದಿಂದ ನಿಂತು ನೋಡಿದಾಗ ಲಂಕಾದ ದರ್ಶನ ಆಗ್ತಿದೆ, ಲಂಕಾ ಕಾಣಿಸ್ತಿದೆ. ಈ ಕಡೆ ದಂಡಿ ಎತ್ತರದ ಬೆಟ್ಟಗಳ ಮೇಲೆ ನಿಂತು ನೋಡಿದಾಗ ಜಲರಾಶಿ ಮಧ್ಯದಲ್ಲಿ ಲಂಕಾದ ದರ್ಶನ ನಾವು ನೋಡ್ತೇವೆ. 100 ಯೋಜನೆ ವಿಶಾಲ ಮಹಾಸಾಗರದಾಚೆ. ಈ ದಡದಿಂದ ಲಂಕಾಗೆ ಹೋಗಬೇಕಾದ್ರೆ, ಲಂಕಾ ದಡ ಸೇರಬೇಕಾಗಿತ್ತಂದ್ರೆ ಅಂತರ ಎಷ್ಟಿದೆ ಅಂದರೆ 100 ಯೋಜನೆ. ಮನುಷ್ಯರಿಗೆ ಅಸಾಧ್ಯ ದಾಟಲು ಮಹಾಸಾಗರ. ಇಷ್ಟೊಂದು ವಿಶಾಲ ಸಾಗರ ಇದೆ. 100 ಯೋಜನೆ ಅಂದರೆ ಸುಮಾರು 2.5 ಮೈಲ್ಗೊಂದು ಯೋಜನೆ ಹಿಡಿದು ಅಂದರೆ ಹೆಚ್ಚು ಕಡಿಮೆ 250 ಮೈಲ್ ಇದ್ದಾಗ. ಈ ಅಂತರದಲ್ಲಿ ವ್ಯತ್ಯಾಸ ಇದೆ. ಯಾಕಂದರೆ ಇಲ್ಲಿ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಿಂದಾಗಿ ಅಲ್ಲೆಲ್ಲ ಕೆಲವೊಂದು ಸಂಶೋಧನೆಗಳಿಂದ ಬರ್ತಿದೆ. ಭೂಮಿ ಕೆಲವೊಂದು ಅಂದರೆ ಸಮುದ್ರ ಉಲ್ಲಂಘನೆ ಅಂದರೆ ಸಮುದ್ರದ ಹೆಚ್ಚಿಗೆ ಹರಿದು ಬಂದು ಕೆಲವೊಂದು ತನ್ನ ಭೂಪ್ರದೇಶವನ್ನು ತನ್ನ ಒಡ್ಡಿಲಲ್ಲಿ ಹಾಕೊಳ್ತಿದೆ. ಆವಾಗ ಭೂಕಂಪಗಳಾಗ್ತಿರ್ತಾವೆ, ಎಲ್ಲೋ ಒಂದು ಕಡೆ ಸುನಾಮಿ ಆಗ್ತಿರ್ತದೆ. ಹೀಗಾಗಿ ಈ ಕಾಂಟಿನೆಂಟ್ ಏನಿದೆಯಲ್ಲ, ನೀವು ಅದರಲ್ಲಿ ಮೂಮೆಂಟ್ ಆಗ್ತಾ ಇರ್ತದೆ, ಸ್ಲೋ ಮೂಮೆಂಟ್ ಆಗ್ತಾ ಇರ್ತದೆ. ಅದರಿಂದ ಈ ಪ್ರದೇಶಗಳ ನಡುವಿನ ಅಂತರ ಆಯಿತು ಅಥವಾ ಕೆಲವೊಂದು ದ್ವೀಪಗಳಾಯಿತು, ಇಲ್ಲದಕ್ಕಾಗ್ಬೋದು, ಹೊಸ ದ್ವೀಪಗಳು ಹುಟ್ಟುಕೊಳ್ಬೋದು, ಅಂತರನೂ ಹೆಚ್ಚು ಕಡಿಮೆ ಆಗಿರ್ಬೋದು. ಅದು ಇವತ್ತಿನ ನಾವು ಅಂತರ ಭಾರತದ ಈ ಇದರದ ದಡದಿಂದ ಹಿಡಿದು ಆ ಕಡೆ ದಡದ ಅಂತರ ನೋಡಿದರೆ ಇದರಲ್ಲಿ ವೇರಿಯೇಷನ್ ನಮಗೆ ಕಂಡುಬರ್ತಿದೆ. ಅದರ ಕೊನೆ ತನಕ ಹೋಗಿ ಹುಡುಕಿ ಸೀತೆಯನ್ನು. ಆ ದ್ವೀಪ ಏನಿದೆಯಲ್ಲ, ಜಗಜಗಿಸುವ ದ್ವೀಪ, ಲಂಕಾದ್ವೀಪದಲ್ಲ, ಲಂಕಾದ್ವೀಪದ ಪ್ರಾರಂಭದಿಂದ ಹಿಡ್ಕೊಂಡು ಅಂದರೆ ಉತ್ತರ ದಡದಿಂದ ಹಿಡ್ಕೊಂಡು ಅದರ ದಕ್ಷಿಣ ದಡದವರೆಗೆ, ಪೂರ್ವ ಮತ್ತು ಪಶ್ಚಿಮ ದಡ ಅಂದರೆ 4 ದಿಕ್ಕಿನಲ್ಲಿ ಬರುವಂಥ ಸಮುದ್ರದ ತೀರದಲ್ಲಿ ಮಧ್ಯದಲ್ಲಿ ಏನಿದೆ ಅಂದರೆ ಪರ್ವತಗಳ ಶ್ರೇಣಿಗಳಿವೆ. ಆ ಪರ್ವತ ಶ್ರೇಣಿಗಳಲ್ಲಿ ಎಲ್ಲ ಹುಡುಕಿ ಇಡೀ ದ್ವೀಪವನ್ನು ಜಾಲಾಡಿಸಿರಿ ಅಂತ ಹೇಳ್ತಾನೆ. ಆ ದ್ವೀಪವೇ ರಾಕ್ಷಸ ರಾಜ ರಾವಣನ ತಾಣ. ಅದೇ ದ್ವೀಪ ಏನಿದೆಯಲ್ಲ, ಲಂಕಾದ್ವೀಪ, ಅದು ರಾಕ್ಷಸನ ರಾಜ್ಯ. ಅದು ಯಾರು? ರಾವಣನ ರಾಜ್ಯ. ಅದರ ಮೂಲೆ ಮೂಲೆ ಹುಡುಕಿರಿ ಸೀತೆಯನ್ನು. ಅಲ್ಲೆಲ್ಲಾದರೂ ತೊಗೊಂಡು ಹೋಗಿ ರಾವಣ ಸೀತೆಯನ್ನು ಬಚ್ಚಿಟ್ಟಿರಬೇಕು. ಅವನು ಗವಿಗಳಲ್ಲೇ ಇಡ್ತಾನೆ, ಗುಹೆಗಳಲ್ಲೇ ಇಡ್ತಾನೆ. ಅದಕ್ಕೆ ಅಲ್ಲಿ
ಎದುರಿಗೆ ಕಂಡುಬರುವಂಥ ಹುಡುಕಿ ತೆಗೀರಿ ಯಾವ ಗುಹೆ ಪರ್ವತ ಶಿಖರ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಪಡದಾರಗಳಂತ ಹೇಳ್ತೇವೆ ನಾವು, ಬಂಡೆಗಳ ಒಳಗಡೆಗೆ ಒಂದೊಂದು ಗವಿಗಳಿರ್ತಾವೆ. ಸೊ ಇವನ್ನೆಲ್ಲ ನೀವು ಹುಡುಕಿ ತೆಗೀರಿ, ಎಲ್ಲರ ಒಂದು ಕಡೆಗೆ ರಾವಣಕ್ಕಿನ ಮುಚ್ಚಿಟ್ಟಿದ್ದಂದ್ರೆ ಆ ಸುಳಿವನ್ನು ನಮಗೆ ತಂದು ಮುಟ್ಟಿಸ್ರಿ ಅಂತ ಹೇಳ್ತಾನೆ. ಮುಂದುವರೆದು, ಆದರೆ ಎಚ್ಚರ, ಲಂಕಾದ್ವೀಪದಾಗ ನೀವು ಪ್ರವೇಶ ಮಾಡಿದ ನಂತರ ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಏನಂದರೆ, ಲಂಕಾದ್ವೀಪಕ್ಕೆ ಹಾರಿ ಹೋಗುವ ಮಧ್ಯದಲ್ಲಿ, ಹಾರಿ ದಾಟುವವನು ಮಧ್ಯದಲ್ಲಿ ಎಚ್ಚರ, ಮಹಾಸಾಗರ ಮಧ್ಯೆ ಅಂಗಾರಕ ನಾಮ ರಾಕ್ಷಸೀಯರು. ಅಂಗಾರಕ ಅಂದ್ರೆ ಸಿಂಹಳ, ಅವ್ರ ಹೆಸರನ್ನು ಸಿಂಹಿಕಾ. ಸಿಂಹಳ ದ್ವೀಪ ಅಂತ ಅದಕ್ಕೆ ಆ ದ್ವೀಪಕ್ಕೆ ಲಂಕಾ ನಡುಗಡ್ಡೆಗೆ ಸಿಂಹಳ ಅಂತ ಹೆಸರು ಬರಲಿಕ್ಕೆ ಇದು ಒಂದು ಕಾರಣ. ಅಲ್ಲಿ ಮಾತಾಡುವಂಥ ಭಾಷೆಗಳೇ ಸಿಂಹಳಿ ಭಾಷೆ ಅಂತ ಕರೀತಾರೆ. ಹೆಚ್ಚು ಕಡಿಮೆ ನಮ್ಮ ಪಾಲಿ ಭಾಷೆನೂ ಇದೆ ಅಲ್ಲಿ. ಅದರದ್ದು ನಾವು ಸಿಂಹಳದ ಇವತ್ತಿನ ಲಂಕಾದ ಇತಿಹಾಸ ನೋಡಬೇಕಾಗಿದ್ರೆ ಹೇಳ್ತಾರೆ, ಈ ಕಡೆಗೇನು ಅಶೋಕದು ಆಳಿದ್ರಲ್ಲ ಅವ್ರ ಕಾಲದಲ್ಲಿನೇ ಅದು ಹೆಚ್ಚು ಕಡಿಮೆ ಅದ. ಇದರಲ್ಲೇ ಒಬ್ಬ ಎಕ್ಸ್ಪೆಲ್ ಮಾಡಿದಂಥ ವಿಜಯ ನಾವು ಒಂದು 700 ಮಂದಿನ ತಂದು ಆ ದ್ವೀಪಕ್ಕೆ ಬಂದ ರಾಜ್ಯ ಕಟ್ಟಿದ ಅಂತ ಹೇಳ್ತಾರೆ. ನಂತರ ಇವರು ಚೋಳರನ್ನು ಅಂದ್ರೆ ಈ ದಕ್ಷಿಣ ಭಾರತದ ರಾಜರು ಕೂಡ ಅದನ್ನು ಕಬ್ಜಾ ತೊಗೊಂಡಿದ್ರು. ಎಲ್ಲೇ ನಮ್ಮ ಥಾಯ್ಲ್ಯಾಂಡು ವಿಯೆಟ್ನಾಂ ತನಕನೂ ಆಳಿದ್ರು. ಕೆಲವು ಇನ್ನೂ ಇತಿಹಾಸ ಇದೆ ಅಲ್ಲಲ್ಲಿ. ನೀವು ವಿಯೆಟ್ನಾಂ ಇತಿಹಾಸ ತಗೊಳ್ರಿ, ಬಾಲಿ ಇತಿಹಾಸ ತಗೊಳ್ರಿ, ಇಂಡೋನೇಷ್ಯಾ ಇತಿಹಾಸ ತಗೊಳ್ಳಿ, ಥಾಯ್ಲ್ಯಾಂಡ್ ತಗೊಳ್ಳಿ, ಅಲ್ಲಿ ಎಲ್ಲೆಲ್ಲಿ ಹೋದಾಗ ಅವ್ರದ್ದು ಇತಿಹಾಸವನ್ನು ಕೆಣಕಿ ನೋಡಿದಾಗ ಹೆಚ್ಚು ಕಡಿಮೆ ಅಲ್ಲೆಲ್ಲ ಭಾರತೀಯರ. ಮತ್ತು ಭಾರತದಲ್ಲಿ ಹುಟ್ಟಿದಂಥ ಬೌದ್ಧ ಧರ್ಮ ಅದು ಕೂಡ ಅಲ್ಲೇ ಹೋಗ್ತಿದೆ. ಅಷ್ಟೇ ಅಲ್ಲ, ಚೈನಾ ಹಿಡ್ಕೊಂಡು ಮುಂದೆ ಈಗೇನು ನಾ ಹೇಳ್ತಾ ಇದ್ದೆ ಅಲ್ಲ, ಈಶಾನ್ಯ ದೇಶಗಳೇನು ಬರ್ತಾವಲ್ಲ ಎಲ್ಲ ಕಡೆಗೂ ಭದ್ರವಾಗಿದೆ ಬೌದ್ಧ ಧರ್ಮ, ಇವತ್ತು ಭದ್ರವಾಗಿ ಇದೆ. ಒಂದು ನನಗೆ ವಿಚಿತ್ರ ಅನಿಸ್ತಿದೆ, ನನಗೊಂದು ಅಬ್ಸರ್ವೇಷನ್ ಏನಾಗ್ತಿದೆ ಅಂದರೆ, ಬಹುತೇಕ ಬೌದ್ಧ ಧರ್ಮನೇ ಹಿಂದೂ ಧರ್ಮದ ಪರೋಕ್ಷವಾಗಿ ಪ್ರಚಾರ ಮಾಡಿದೆ ಅಂತ ಅನಿಸ್ತಿದೆ. ಮೊದಲು ಎಂಟ್ರಿ ಆಗಿದ್ದು ಬೌದ್ಧ ಧರ್ಮ, ಆಚರಣೆಗಳ ಮತ್ತು ಬೌದ್ಧ ಧರ್ಮದಲ್ಲಿ ಮರುಕಳಿಸಿದ್ದು. ಅಲ್ಲಿ ಮಹಾಯಾನ ಅಂತ ಬರ್ತಿದೆ. ಮಹಾಯಾನದ ಏನು ಮಾಡ್ತಾರೆ ಅಂದರೆ, ಅವರು ಹೆಚ್ಚು ಕಡಿಮೆ ಹಿಂದೂ ಆಚರಣೆಗಳನ್ನು ಅಲ್ಲಿ ಅಳವಡಿಸಿಕೊಂಡಾರೆ. ನನಗನ್ನಿಸ್ತದೆ ಒಂದು ದೃಷ್ಟಿಯಿಂದ ಬೌದ್ಧ ಧರ್ಮನೇ ಈ ಹಿಂದೂ ಧರ್ಮದ ಪ್ರಚಾರಕ್ಕಾಗಿ. ಮತ್ತು ಅವರು ಹೇಳ್ತಾರೆ, ಬೌದ್ಧ ಏನು ಹೇಳ್ತಾರಪ್ಪ, ಬುದ್ಧ ಕೂಡ ವಿಷ್ಣುನ ಅವತಾರ ಅನ್ನೋ ಅವರು ಒಪ್ಕೊಳ್ತಾರೆ, ರಾವಣ ಅವತಾರ ಅಂತ ಒಪ್ಕೊಳ್ತಾರೆ. ಮಹಾಯಾನ ಜನ ಹೀನಯಾನದವ್ರು ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಏನಾಗ್ತಾ ಇದೆ ಅಂದರೆ, ಅದರ ಮೂಲಕನ ಇದು ನಮ್ಮ ಹಿಂದೂ ಧರ್ಮದ ಆಚರಣೆಗಳಿಗೆ ಹೆಚ್ಚು ಪ್ರಚಾರ ಸಿಕ್ತನ್ನುವಂಥ ಒಂದು ಅಂಶ. ಇದನ್ನು ಅಬ್ಸರ್ವ್ ಮಾಡಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿದಾಗ ಅದು ನಮಗೆ ಗಮನಕ್ಕೆ ಬರ್ತಿದೆ. ಅದಕ್ಕೆ ಅವನು ಹೇಳ್ತಾನೆ, ಅಲ್ಲಿ ಹೋಗ್ರಿ, ಹುಡುಕ್ರಿ, ಎಚ್ಚರಿಕೆ ವಹಿಸ್ರಿ. ಅದನ್ನು ನೀವು ದಾಟು ಕಾಲಕ್ಕೆ ನಡು ಒಂದು ರಾಕ್ಷಸ, ಸಿಂಹಿಕಾ ಅಂತ ರಾಕ್ಷಸ ಇದೆ. ಆ ರಾಕ್ಷಸನಿಂದ ಎಚ್ಚರದಿಂದ ದಾಟಬೇಕು ನೀವು. ಹೋದ್ರಪ್ಪ ನಿಮ್ಗೆ ಆಕಿ ಎದರ ಸಿಕ್ಕ್ರಿ ಅಂದ್ರೆ, ಯಾಕಂದರೆ ಇಡೀ ಲಂಕಾ ರಕ್ಷಣೆ ಅವಳ ಮೇಲೆ ಇದೆ. ಅವಳೇ ಲಂಕೆಯನ್ನು ರಕ್ಷಿಸುವಂಥ ರಾಕ್ಷಸಿ. ಅವಳ ಕಣ್ಣು ತಪ್ಪಿಸ್ಕೊಂಡು ನೀವು ಹೋಗಬೇಕು. ಇಲ್ಲಂದ್ರೆ ನಿಮ್ಮನ್ನೆಲ್ಲ ಅವಳೇ ನುಂಗ ಹಾಕ್ತಾಳೆ. ಅದಕ್ಕೆ ನೀವು ಮಧ್ಯದಲ್ಲಿ ದಾಟಿ ಹೋಗೋ ಕಾಲಕ್ಕೆ, ಸಮುದ್ರ ದಾಟಿ ಹೋಗೋ ಕಾಲಕ್ಕೆ ಸಮುದ್ರ ಮಧ್ಯದಲ್ಲಿ ಅಕ್ಕಿ ಇರ್ತಾಳೆ, ಅವಳ ಬಗ್ಗೆ ಎಚ್ಚರಿಕೆಯಿಂದ ನೀವು ದಾಟಬೇಕು ಅಂಥೇಳಿ ಸುಗ್ರೀವ ಅಂಗದ ಮತ್ತು ಅವನ ಗುಂಪಿನಲ್ಲಿರುವಂಥ ವಾನರ ವೀರಿಗೆ ಈ ಮಾರ್ಗಸೂಚಿಯನ್ನು ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾನೆ. ಇದೇ ರೀತಿಯಾಗಿ ಮುಂದೆ ಮತ್ತೇನು ಹೇಳ್ತಾನೆ ಅನ್ನೋದನ್ನು, ಮತ್ತು ಯಾವ ಆಲೋಚನೆಗಳು ಬರ್ತಾವೆ, ಯಾವ ಪ್ರದೇಶಗಳ ವರ್ಣನೆ ಬರ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.